ಸಿದ್ದರಾಮಯ್ಯ ರಾಜೀನಾಮೆಗೂ ಮುನ್ನ ಮಹತ್ತರ ಬೆಳವಣಿಗೆ ತುರ್ತು ಸಭೆಯನ್ನ ಕರೆದ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ. ಇದು ತುರ್ತು ಸಭೆಯನ್ನ ಕರೆದಿದ್ದಾರೆ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ. ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗಗಳ ಆಯೋಗದ ದಿಢೀರ್ ಸಭೆ ಆಯೋಜನೆ ಆಗಿದೆ. ಜಾತಿ ಜನಗಣತಿ ವರದಿ ಸಂಬಂಧ ಚರ್ಚೆ ಮಾಡೋಕೆ ತುರ್ತು ಸಭೆಯನ್ನ ಕರೆಯಲಾಗಿದೆ. ಸರ್ಕಾರಕ್ಕೆ ವರದಿ ಸಲ್ಲಿಸೋ ಅಂತ ಕುರಿತು ಸಭೆ ನಡೆಯೋ ಅಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇವತ್ತು ಬೆಳಗ್ಗೆ 11 ಗಂಟೆಗೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಮಹತ್ತರವಾದಂಥ ಸಭೆಯನ್ನು ಕರೆಯಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಆರಂಭ ಆಗತ್ತೆ ಸಭೆ. ಹಿಂದುಳಿದ ವರ್ಗಗಳ ಆಯೋಗದ ದಿಢೀರ್ ಸಭೆ, ಜಾತಿ ಜನಗಣತಿ ವರದಿ ಸಂಬಂಧ ಚರ್ಚಿಸೋಕೆ ತುರ್ತು ಸಭೆಯನ್ನು ಕರೆಯಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮಂಜುನಾಥ್, ದಿಢೀರ್ ಸಭೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ರಾಜೀನಾಮೆಗೂ ಮುನ್ನ ಹಿಂದುಳಿದ ವರ್ಗಗಳ ಆಯೋಗದ್ದು ಏನಿರುತ್ತೆ ಹಾಗಾದರೆ ಸಭೆಯಲ್ಲಿ ಪ್ರಮುಖ ಅಂಶಗಳು? ಮಧುಸೂದನ್, ಏನು ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸಾಗಿರುವಂತಹ ಜಾತಿ ಗಣತಿ, ಏನು ದೇಶದಲ್ಲೇ ಪ್ರಥಮ ಬಾರಿಗೆ ಜಾತಿ ಗಣತಿ ಕೆಲಸವನ್ನು ಜಾತಿ ಗಣತಿ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಜೊತೆಗೆ ಈ ಒಂದು ಸರ್ವೆ ಕೂಡ ಏನು ಈಗ ಒಂದು ಸರ್ವೆಯನ್ನು ಕೂಡ ಹಿಂದುಳಿದ ವರ್ಗಗಳ ಆಯೋಗ ಮಾಡ್ಕೊಂಡಿರುವಂತ. ಹಾಗಾಗಿ ಈ ಒಂದು ವರದಿಯನ್ನ ಸಿಎಂ ಸಿದ್ದರಾಮಯ್ಯರಿಗೆ ಸಲ್ಲಿಸಬೇಕಾ ಏನೋ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೆಸಲಿಕ್ಕೆ ಇವತ್ತು ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಭೆಯನ್ನು ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈ ವರದಿ ಏನು ಎಲ್ಲಿವರೆಗೂ ಬಂದಿದೆ, ಜೊತೆಗೆ ಮಧ್ಯಂತರ ವರದಿ ಆಗಿದೆಯಾ ಅಥವಾ ಎಲ್ಲಿವರೆಗೂ ಕೂಡ ಈ ವರದಿ ಸಿದ್ಧತೆ ಆಗಿದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿ, ಒಂದು ವೇಳೆ ಒಂದು ವರದಿ ಸಿದ್ಧರಾಗಿದ್ರೆ ಅದನ್ನ ನೇರವಾಗಿ ಸಿದ್ದರಾಮಯ್ಯ ಅವರಿಗೆ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಏನು ಹಿಂದೆ ಕೂಡ ಒಂದು ಜಾತಿ ಗಣತಿಯನ್ನ ಮಾಡಿಸಿದ್ರು. ಜೊತೆಗೆ ಆರ್ಥಿಕ, ಶೈಕ್ಷಣಿಕ ಮತ್ತೆ ಸಾಮಾಜಿಕ ಸ್ಥಾನಮಾನಗಳು ಯಾವ ರೀತಿ ಇದೆ, ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಪ್ರಾಧಾನ್ಯತೆ ಏನು ಸಿಗ್ಬೇಕು ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಅಂದ್ರೆ ತಮ್ಮ ಒಂದು ಗುರಿ ಇಟ್ಕೊಂಡಿದ್ರು. ಹಾಗಾಗಿ ಅವರು ಸ್ಥಾನವನ್ನು ತೆಗೆಸ್ತಾ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ವರದಿ ಕೊಡೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಯಾವಾಗ ಕೊಡ್ಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂತದ್ದು. ಮಧುಸೂದನ್, ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.